ಫಸ್ಟ್ ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಸ್ಮಾಲ್ ಮಿಸ್ಟೇಕ್ ಬೇಬಿ ಡೆವಲಪ್ಮೆಂಟ್ ಗೆ ಎಫೆಕ್ಟ್ ಮಾಡಬಹುದು. ಈ 3 ಮಿಸ್ಟೇಕ್ಸ್ ಯಾರು ಹೇಳಲ್ಲ, ಅದೇ ಅವಾಯ್ಡ್ ಮಾಡಬೇಕು. ನಮಸ್ಕಾರ, ನಾನು ನಿಮ್ ಡಾಕ್ಟರ್ ಸಂಜನಾ ಹಿತೇಶ್, ಕನ್ಸಲ್ಟೆಂಟ್ ಒಬ್ಸ್ಟಿಷಿಯನ್ ಗೈನಕಾಲಜಿಸ್ಟ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಭಾರತಿ ಕ್ಲಿನಿಕ್ ಹಾಸನ್. ಫಸ್ಟ್ ಮಿಸ್ಟೇಕ್ ಬಂದು ಸೆಲ್ಫ್ ಮೆಡಿಕೇಶನ್. ಹೆಡ್ಏಕ್ ಆದ್ರೂ, ಅಸಿಡಿಟಿ ಆದ್ರೂ, ಕೋಲ್ಡ್ ಆದ್ರೂ ಡಾಕ್ಟರ್ ಅಡ್ವೈಸ್ ಇಲ್ದೇನೆ ಮೆಡಿಸಿನ್ಸ್ ತಗೊಳ್ಬಾರದು. ಪೇನ್ ಕಿಲ್ಲರ್ಸ್, ಹರ್ಬಲ್ ಮೆಡಿಸಿನ್ಸ್, ಆಂಟಿಬಯೋಟಿಕ್ಸ್ ಅವಾಯ್ಡ್ ಮಾಡಬೇಕು. ಯಾಕೆ ಅಂದ್ರೆ ಬೇಬಿ ಆರ್ಗನ್ ಅರ್ಲಿ ಡೆವಲಪ್ಮೆಂಟ್ ಗೆ ಹಾರ್ಮ್ ಆಗಬಹುದು. ಸೆಲ್ಫ್ ಮೆಡಿಕೇಶನ್ ಇಸ್ ಟು ಹೈ ರಿಸ್ಕ್. ಸೆಕೆಂಡ್ ಮಿಸ್ಟೇಕ್, ಜಂಕ್ ಫುಡ್ ಅಂಡ್ ಅನ್ಹೈಜಿನಿಕ್ ಸ್ಟ್ರೀಟ್ ಫುಡ್. ಫಸ್ಟ್ 12 ವೀಕ್ಸ್ ಅಲ್ಲಿ ಇನ್ಫೆಕ್ಷನ್ ಲೈಕ್ ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಇ, ಅಸಿಡಿಟಿ, ಪೂರ್ ನ್ಯೂಟ್ರಿಷನ್ ಇಂದ ಗಟ್ ಹೆಲ್ತ್ ಡಿಸ್ಟರ್ಬ್ ಆಗೋ ಚಾನ್ಸಸ್ ಜಾಸ್ತಿ. ಇದು ಬೇಬಿ ಗ್ರೋತ್ ಗೆ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಥರ್ಡ್ ಮಿಸ್ಟೇಕ್, ಹೆವಿ ಫಿಸಿಕಲ್ ಆಕ್ಟಿವಿಟಿ ಅಂಡ್ ಎಮೋಷನಲ್ ಸ್ಟ್ರೆಸ್. ಹೆವಿ ವೇಟ್ ಲಿಫ್ಟಿಂಗ್, ಇಂಟೆನ್ಸ್ ವರ್ಕ್ಔಟ್, ಓವರ್ ಥಿಂಕಿಂಗ್ ಮತ್ತೆ ಲಾಂಗ್ ಟ್ರಾವೆಲಿಂಗ್. ಈ ಎಲ್ಲ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಮಾಡಿ ಮಿಸ್ಕ್ಯಾರೇಜ್ ಆಗೋ ರಿಸ್ಕ್ ಜಾಸ್ತಿ ಮಾಡುತ್ತೆ. ಈ ಸ್ಟೇಜ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರೆಸ್ಟ್, ಹೈಡ್ರೇಷನ್ ಅಂಡ್ ಕಾಮ್ ಮೈಂಡ್. ಸ್ಟ್ರಾಂಗ್ ಬಾಡಿಗಿಂತ ಪೀಸ್ಫುಲ್ ಮೈಂಡ್ ಇಂಪಾರ್ಟೆಂಟ್. ಫಸ್ಟ್ ಟ್ರೈಮಿಸ್ಟರ್ ಪ್ರೊಟೆಕ್ಷನ್ ಇಸ್ ಈಕ್ವಲ್ ಟು ಸೇಫ್ ಚಾಯ್ಸಸ್ ಪ್ಲಸ್ ಮೈಂಡ್ಫುಲ್ ರೂಟೀನ್. ಈ ರೀಲ್ ಅನ್ನು ನಿಮ್ಮ ಪ್ರೆಗ್ನೆಂಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.